ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೇರಾ ಲಾಗ್ಸ್ಗೆ ಸ್ವಾಗತ. ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಬಂದು ಟೈಮು 6:30. ನೀವು ಟೈಮ್ ನೋಡ್ಬೋದಲ್ಲಿ. ಇವತ್ತು ಬೆಳಗ್ಗೆ ಎದ್ದು ವಾಕ್ ಹೋಗಬೇಕಾಗಿತ್ತು, ಬಟ್ ಇವತ್ತು ಗೋಪೂಜೆ ಇದೆ ಅಲ್ಲಿ ನಮ್ಮ ಯೋಗ ಸೆಂಟ್ರಲ್ಲಿ. ಹಾಗಾಗಿ ಗೋಪೂಜೆಗೆ ಹೋಗೋಣ ಅಂತ ಒಟ್ಟಿಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ವಾಕ್ ಹೋಗಿ ಆಮೇಲೆ ಎಲ್ಲರೂ ಗೋಪೂಜೆಗೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ದೀವಿ. ಮತ್ತು ಈ ಲಾಗ್ ಹಂಗೆ ಕಂಟಿನ್ಯೂ ಆಗುತ್ತೆ. ಇನ್ನು ನಾನು ಬೆಳಗ್ಗೆ ಯಾವುದಾದ್ರೂ ಒಂದು ಬಿಸಿನೀರು ಕುಡಿತೀನಿ. ಟರ್ಮರಿಕ್ ವಾಟರ್ ಆಗಿರ್ಬೋದು, ಜೀರಾ ವಾಟರ್ ಆಗಿರ್ಬೋದು, ಲೆಮನ್ ವಾಟರ್ ಆಗಿರ್ಬೋದು. ಹಾಗಾಗಿ ನೈಟೇ ಒಂದು ಸ್ವಲ್ಪ ಜೀರಿಗೆ, ಸೋಂಪು ಮತ್ತು ಓಂ ಕಾಳೆಲ್ಲ ಹಾಕಿ ನೆನೆಸಿಟ್ಟಿದ್ದೆ. ಅದನ್ನು ಬೆಳಗ್ಗೆ ಎದ್ದು ನಾನು ಕುಡಿದ್ಬಿಟ್ಟು ಆಮೇಲೆ ವಾಕ್ ಹೋಗೋದು. ಏನಕ್ಕೆ ಅಂದರೆ ಡೈಜೆಷನ್ ಪ್ರಾಬ್ಲಮ್ ಬರೋದಿಲ್ಲ, ಗ್ಯಾಸ್ಟ್ರಿಕ್ ಬರೋದಿಲ್ಲ. ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ತಿಂತಾನೆ ಇರ್ತೀವಿ. ಇನ್ನೇನಂದರೆ ನಾನು ನೈಟೇ ಮೆಂತ್ಯ ಕಾಳು ನೆನೆಸಿಟ್ಟಿರ್ತೀನಿ, ಅದು ನೀರು ಕುಡಿಬೇಕು ಅಂತ. ಮತ್ತು ಒಂದು 2-3 ಸ್ಪೂನು ಮೆಂತ್ಯನ ಖಾಲಿ ಹೊಟ್ಟೆಗೆ ತಿಂತೀನಿ. ಹಾಗಾಗಿ ಅದು ಸ್ಕಿನ್ ಗ್ಲೋನು ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ತುಂಬ ಚೆನ್ನಾಗೂ ಇರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು ಎಲ್ಲನೂ ಚೆನ್ನಾಗಾಗುತ್ತೆ ಅಂತ ಅದನ್ನು ಯೂಸ್ ಮಾಡ್ತೀನಿ. ಮತ್ತು ನನ್ನ ಹಸ್ಬೆಂಡ್ ಕಾಯ್ತಾ ಇದ್ರು ಕೆಳಗಡೆ. ಅವರು ಸಂಡೇ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವ್ರಿಗೆ ಇದಕ್ಕೆ ಏನದು ದೇವಸ್ಥಾನಕ್ಕೆ ಹೋಗ್ತಾರೆ. ಇಲ್ಲಿ ಶಿವನ ದೇವಸ್ಥಾನಕ್ಕೆ ಹಾಲು ಕೊಡೋಕ್ಕೆ ಅಂತ ಅವರು ಯಾವಾಗಲೂ ಸಂಡೇ ಅಂದರೆ ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡೋಗಿ ದೇವಸ್ಥಾನಕ್ಕೆ ಹಾಲು ಕೊಟ್ಬಿಡ್ತಾರೆ ಇದಕ್ಕೆ ಅಭಿಷೇಕಕ್ಕೆ. ನಾನಿದ್ದು ನೀರೆಲ್ಲ ಕುಡ್ಕೊಂಡು ಹೊರಡ್ತೀನಿ. ಇದೇ ನೋಡಿ ನಮ್ಮ ಸ್ಯಾಂಕಿನೋ ವಾಕಿಂಗ್ ಹೋಗುವಂಥ ಪಾರ್ಕು. ಇಲ್ಲಂತೂ ತುಂಬ ಜನ ಬರ್ತಾ ಇರ್ತಾರೆ. ಇದು ಇರೋದು ಸದಾಶಿವ ನಗರದಲ್ಲಿ. ತುಂಬ ದೊಡ್ಡ ಪಾರ್ಕ್ ಇದು. ಕೆರೆ ಇದೆ, ಲೇಕ್ ಇದೆ. ಆ್ಯಕ್ಚುಲಿ ಇದು ಸ್ಯಾಂಕಿ ಟ್ಯಾಂಕ್ ಅಂತ. ಸೊ ನಾವು ಅಲ್ಲೇ ಡೈಲಿ ವಾಕ್ ಹೋಗೋದ್ರಿಂದ ವಾಕ್ ಹೋದ್ವಿ. ನೋಡಿ ಜನ ಎಲ್ಲ ಹೋಗ್ತಾ ಇದ್ದಾರೆ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಜನ ಬಂದಿದ್ರು. ಆಮೇಲೆ ಬರ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಗಾಳಿ ಆಗಿರ್ಬೋದು, ವಾತಾವರಣ ಆಗಿರ್ಬೋದು. ನೋಡಿ ಅಲ್ಲಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಅಂದರೆ ಅದು ಖುಷಿ ಆಗುತ್ತೆ ನಮಗೆ. ತುಂಬ ಚೆನ್ನಾಗಿಟ್ಟಿರ್ತಾರೆ. ನೋಡಿ ಅಲ್ಲಿ ನೋಡ್ತಾ ಇರ್ಬೋದು. ಇನ್ನು ನಮ್ಮ ಹಸ್ಬೆಂಡ್ಗೆ ವಿಡಿಯೋ ಮಾಡಿ ಅಂತ ಕೊಟ್ಟರೆ ಉಲ್ಟಾ ಮಾಡಿಕ್ಕಿದ್ದಾರೆ ನಾನು ಕರ್ಕೊಂಡು ಬರೋದು. ಅಲ್ಲಿ ನೋಡ್ಬೋದು, ನೋಡ್ಬೋದು ನೀವು. ನಾನು ಹಾಗೆ ಹ್ಯಾಡ್ ಮಾಡಿದೆ ಅದನ್ನ. ಮತ್ತೆ ಫ್ರೆಂಡ್ಸ್ ಸಿಕ್ಕಿದ್ರು ಅಲ್ಲಿ. ಅವರು ಇಬ್ರು ವಿಶ್ ಮಾಡಿಬಿಟ್ಟು ಬೆಳಗ್ಗೆನೆ ಒಂದು ಫಂಕ್ಷನ್ ಇದೆ ಬನ್ನಿ ಅಂತ ಹೇಳ್ಬಿಟ್ಟು ಹೋದ್ರು. ನಾನಲ್ಲಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಸೂರ್ಯೋದಯ, ಸನ್ರೈಸು, ಅದು ಯಾವಾಗಲೂ ಎಷ್ಟು ಚೆನ್ನಾಗಿ ಆಗ್ತಾ ಇರುತ್ತೆ ಅಂದರೆ ನೋಡಿ. ಅದನ್ನ ನೋಡೋಕ್ಕೆ ಅಂತಾನೆ ಜನ ಇಲ್ಲಿಗೆ ಬರ್ತಾರೆ. ಜಾಸ್ತಿ ಬರೋದು ಅಂದರೆ ಸಂಡೇ. ಫ್ಯಾಮಿಲಿ ಆಗಿರ್ಬೋದು, ಕಪಲ್ಸ್ ಆಗಿರ್ಬೋದು, ಅಥವಾ ಬೇರೆ ಕಡೆಯಿಂದ ಬಂದಿರೋರಾಗಿರ್ಬೋದು, ಎಲ್ಲರೂ ಬಂದು ನೋಡ್ತಾ ಇರ್ತಾರೆ. ಸನ್ರೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸನ್ರೈಸ್ ನೋಡ್ಬೇಕಂತ ಎಲ್ಲೆಲ್ಲೋ ಹೋಗ್ತಾರೆ ಜನ. ಆದರೆ ನಾವು ಲಕ್ಕಿಗಳು ತುಂಬ ಚೆನ್ನಾಗಿ ನಮ್ಮ ಸ್ಯಾಂಕಿ ಟ್ಯಾಂಕಲ್ಲೇ ನೋಡ್ತಾ ಇರ್ತೀವಿ. ಇನ್ನೊಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ನೋಡಿ, ಅದರಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಝೂಮ್ ಹಾಕಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಅನಿಸ್ತು. ಆಮೇಲೆ ಇನ್ನೇನಪ್ಪ ಮಾಡೋದು ಅಂತ ಸರಿ ಮುಂದೆ ಹೊರಟ್ವಿ. ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಯಾರು ಸಿಕ್ಕಿರಲಿಲ್ಲ ಅಷ್ಟೊತ್ತವರೆಗೂ. ನಾನು ಆಗಲೇ ಹೇಳಿದ್ನಲ್ಲ, ಸಂಡೇ ಆಗಿರೋದ್ರಿಂದ ಎಲ್ಲರೂ ಲೇಟಾಗಿ ಎದ್ದು ಬರ್ತಾರೆ ಅಷ್ಟೇ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೆ. ಫಿಶ್ಗಳೆಲ್ಲ ನೋಡಿಕೊಂಡು
ಇನ್ನು ಅಲ್ಲಿ ಪೂಜೆ ಲೇಟು ಅಂದರು. ಮನೆಗೆ ಬಂದು ಆನಿಯನ್ ದೋಸೆ ಮಾಡೋಣ ಅಂತ ಸರಿ ಆನಿಯನ್ ಎಲ್ಲ ಕಟ್ ಮಾಡಿಸ್ತಾ ಇದ್ದೆ. ನಮ್ಮ ಮನೆಯಲ್ಲಿ ಆನಿಯನ್ ಕಟ್ ಮಾಡೋದು, ತರಕಾರಿ ಕಟ್ ಮಾಡೋದು ಎಲ್ಲ ನಮ್ಮ ಹಸ್ಬೆಂಡೇ. ಅವ್ರಿಗೆ ಹೆಂಗೆ ಅಂದರೆ ನಾವು ಕಟ್ ಮಾಡಿದ್ರೆ ಒಪ್ಪೋದೇ ಇಲ್ಲ. ಅವ್ರಿಗೆ ಆನಿಯನ್ ದೋಸೆಗಂತೂ ನೀಟಾಗಿ ಕಟ್ ಮಾಡಬೇಕು, ದಪ್ಪ ದಪ್ಪಕ್ಕೆಲ್ಲ ಕಟ್ ಮಾಡಿದ್ರೆ ಅವ್ರು ಇಷ್ಟನೂ ಪಡಲ್ಲ, ತಿನ್ನೋದು ಇಲ್ಲ. ಹಾಗಾಗಿ ಅವರೇ ಕಟ್ ಮಾಡ್ತಾಯಿದ್ರು, ನಾನು ಕುತ್ಕೊಂಡು ನೋಡ್ತಾ ಇದ್ದೆ. ಮತ್ತು ಒಂದೊಂದು ಕಡೆ ಜಾರ್ಗೆ ಚಟ್ನಿ ಮಾಡೋಣ ಅಂತ ತೆಂಗಿನಕಾಯಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ, ಕರಿಬೇವು ಎಲ್ಲನೂ ಹಾಕಿ ಸ್ವಲ್ಪ ಚಟ್ನಿ ಮಾಡಿಕೊಂಡೆ. ಚಟ್ನಿ ಅಂತೂ ತುಂಬ ಚೆನ್ನಾಗಿ ಆಗಿತ್ತು. ನಾವು ಯಾವಾಗಲೂ ದೋಸೆ, ಆನಿಯನ್ ದೋಸೆ ಅಂತಂದರೆ ಚಟ್ನಿನೇ ಮಾಡ್ತಾಯಿರ್ತೀವಿ. ಸೂಪರಾಗಿದೆ ನೋಡಿ ರುಬ್ಬಿಟ್ಟೆ. ಮತ್ತು ಇವ್ರಿಗೆ ಕೊತ್ತಂಬರಿ ಸೊಪ್ಪು ಕುಯ್ಯಿರಿ ಅಂತ ಕೊಟ್ಟನಾ. ಈ ಊರ ಕಡೆ ರೇಷ್ಮೆ ಹುಳಿಗೆ ಕಟ್ ಮಾಡ್ತಾರೆ, ಚಾಕಿ ಮರಿಗೆ ಅಂತ ಸೊಪ್ಪನ್ನ ಸಣ್ಣ ಸಣ್ಣಕ್ಕೆ. ನೋಡಿ ಅವ್ರಿಗೆ ಹಂಗೆ ಕಟ್ ಮಾಡಬೇಕು. ಏನಾದರೂ ದಪ್ಪಕ್ಕೆ ಕಟ್ ಮಾಡಿ ಅಡುಗೆಗೆ ಹಾಕ್ತು ಅಂದರೆ ಮುಗೀತು ಕತೆ. ಬೈಯಲ್ಲ, ಆದರೆ ಹಿಂಗೆ ಮಾಡೋದು ಅಂತಾರೆ ಅಷ್ಟೇ. ಆ ಥರ ಇದು ಬೈಯಲ್ಲ, ಆದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಅಡುಗೆಗೆ ಆಗಿರ್ಬೋದು, ಏನಾದರೂ ಮಾಡ್ತೀನಿ ಅನ್ನೋದಾಗಿರ್ಬೋದು, ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಎಲ್ಲ ಕೆಲಸದಲ್ಲೂ. ಅದೊಂಥರ ಲಕ್ಕಿ ಅಂತಲೇ ಹೇಳ್ಬೋದು ನಾನು. ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಕಟ್ ಮಾಡಿದ್ದು ಈರುಳ್ಳಿ, ಹಸಿಮೆಣ್ಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕ್ತೀನಿ ನಾನು. ಯಾಕೆಂದರೆ ಅದು ಈರುಳ್ಳಿ ಎಲ್ಲ ಅಬ್ಸರ್ವ್ ಆಗಲಿ ಅಂತ ಉಪ್ಪು ಹಾಕಿ ಇವಾಗ ಒಂದು ತವ ಇಟ್ಟು ಅದನ್ನು ನೋಡಿ ಮಾಡಿ ಅಂದರೆ ಉಲ್ಟಾ ಮಾಡಿ ಇಟ್ಟಿದ್ದಾರೆ. ನಾನು ನಗಾಡ್ತಾ ಇದ್ದೆ ಹಂಗೆ, ನಿಮ್ಮ ಕ್ಯಾಮ್ರಾ ಹಿಡಿಯೋಕ್ಕೂ ಬರಲ್ವಲ್ಲ ಅಂತ. ದೋಸೆ ಹಾಕ್ಬಿಟ್ಟು ಹಿಟ್ಟು ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು. ಆನಿಯನ್ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ನಮ್ಮ ಮನೇಲಿ ಚಟ್ನಿ ಪೌಡ್ರ್ ಇಟ್ಕೊಂಡಿದ್ದೀನಿ, ಈ ಕಡಲೆ ಪಪ್ಪುಯಿಂದ ಮಾಡಿದ್ದು. ಅದನ್ನು ಮೇಲೆ ಹಾಕಿ ಸ್ವಲ್ಪ ಎಲ್ಲ ತುಪ್ಪ ಹಾಕಿದೆ. ತುಂಬ ರೋಸ್ಟಾಗಿ ತುಂಬ ಚೆನ್ನಾಗಿ ಬಂತು ಟಿಫನ್ನು. ನೋಡಿ ನೋಡ್ತಾ ಇದ್ರೆ ಈವ್ನಿಂಗ್ ತಿನ್ನಬೇಕು ಅನಿಸ್ತಾ ಇತ್ತು. ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿದ್ರಂತೂ ಆ ಟೇಸ್ಟೇ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಯಾವಾಗಲೂ ಇಷ್ಟ ಈ ಆನಿಯನ್ ದೋಸೆ. ಪ್ಲೇನ್ ದೋಸೆ ಅಂದರೆ ಸ್ವಲ್ಪ ಕಮ್ಮಿ. ಯಾವಾಗಲೂ ನಾನು ಇದನ್ನು ಜಾಸ್ತಿ ಮಾಡ್ತಾ ಇರ್ತೀನಿ. ವೀಕ್ಲಿ 1 ಡೇಸ್ ಅಂತೂ ಆನಿಯನ್ ದೋಸೆ ನಮ್ಮ ಮನೇಲಿ ಇದ್ದೇ ಇರುತ್ತೆ. ನೋಡಿ ಚೆನ್ನಾಗಿ ಬಂತು ದೋಸೆ. ಅವ್ರಿಗೂ ಎಲ್ಲ ಟಿಫನ್ ಕೊಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಗೋಪೂಜೆ ಇತ್ತು ಅಂತ ಹೇಳೋದ್ನಲ್ಲ, ಅಲ್ಲಿಗೆ ಹೋಗಿದ್ವಿ. ನನ್ನ ಮಾತೇನಾದರೂ ಬೋರ್ ಆಗಿದ್ರೆ ಕ್ಷಮಿಸಿ. ಇನ್ನೊಂದೇನೆಂದರೆ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಆಯಿತಾ. ಇದಿರೋದು ಸದಾಶಿವನಗರದಲ್ಲಿ ರಾಷ್ಟ್ರೋತ್ಥಾನ ಅಂತ. ಇದು ಯೋಗ ಸೆಂಟರ್ ಆ್ಯಕ್ಚುಲಿ. ಇಲ್ಲಿ ನನ್ನ ಫ್ರೆಂಡ್ಸು ಮತ್ತು ಫ್ರೆಂಡ್ ಮಗ ಎಲ್ಲ ಯೋಗ ಮಾಡ್ತಾ ಇರ್ತಾರೆ. ಅವರೇ ನಮ್ಮನ್ನ ಕರೆದಿದ್ದು, ಬನ್ನಿ ಆಂಟಿ ಇವತ್ತು ಪೂಜೆ ಇದೆ ಅಂತ. ನೋಡಿ ಅವ್ರ ಮಗ ಅಲ್ಲೇ ವಿಶ್ ಮಾಡ್ದ, ಮತ್ತು ನಂಬರ್ ತೊಗೊಂಡ್ರು, ನೇಮ್ ಎಲ್ಲ ಬರೆಸ್ಕೊಂಡ್ರು. ಇನ್ನೊಂದೇನೆಂದರೆ ಅಲ್ಲಿಗೆಲ್ಲ ಥರದ ಹಸುಗಳು ಇತ್ತು. ಅದ್ರ ಡೀಟೇಲ್ಸ್ ಕೂಡ ಅಲ್ಲಿ ಹಾಕಿದ್ರು. ನನಗೆ ಟೈಮ್ ಇರಲಿಲ್ಲ ಅಂತ ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಮತ್ತು ಇನ್ನೊಂದು ಕೃಷ್ಣನ ವಿಗ್ರಹ, ತೊಟ್ಲು ಎಲ್ಲನೂ ಇಟ್ಟಿದ್ರು. ನಾನು ಅಲ್ಲಿಂದ ಮುಗಿಸ್ಕೊಂಡು ಒಳಗಡೆ ಹೋದೆ. ನೋಡಿ ಎಲ್ಲ ಥರ ಹಸುಗಳು ಇದೆ. ಸ್ವಲ್ಪ ಲೇಟಾಗಿರೋದ್ರಿಂದ ಹಸುಗಳನ್ನ ಸ್ವಲ್ಪ ಕರ್ಕೊಂಡು ಹೊಟ್ಟೋಗಿದ್ರಂತೆ. ಆ ಗಿಡ್ಡ ಹಸುಗಳೆಲ್ಲ ಇರ್ತಾವಲ್ಲ, ನಾನು ಅದನ್ನು ರಿಯಲ್ ಆಗಂತೂ ನೋಡಿರಲಿಲ್ಲ. ಅಲ್ಲಿ ನೋಡಿದೆ. ಮತ್ತು ಅಲ್ಲಿ ಪೂಜೆ ಸಾಮಾನು ಏನು ತರಬೇಡಿ, ಎಲ್ಲನೂ ಇಲ್ಲೇ ಇದೆ, ಹಾಗೆ ಬನ್ನಿ ಅಂತ ಹೇಳಿದರು. ಅಲ್ಲೇ ಒಬ್ಬರು ಪೂಜಾರಿ ಅಪ್ಪನು ಇಟ್ಟಿದ್ರು ಅವರು, ಪೂಜೆ ಮಾಡ್ಸೋಕ್ಕೆ, ಸಂಕಲ್ಪ ಮಾಡಿಸ್ಲಿಕ್ಕೆ ಅಂತ. ಹಾಗಾಗಿ ಅಲ್ಲಿ ಮಾಡಿಕೊಟ್ರು. ನೋಡಿ ನಾನು ಹೇಳಿದೆ, ಸಂಕಲ್ಪ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ರು. ಅದು ಅವರು ವಾಯ್ಸು ಕೊಡೋಕ್ಕಾಗಲ್ಲ, ಯಾಕೆಂದರೆ ಅದು ಸುಮ್ಮನೆ ಬ್ಯಾಕ್ಗ್ರೌಂಡ್ ಎಲ್ಲ ಏನೇನೋ ಸೌಂಡ್ ಬರ್ತಾಯಿತ್ತು. ಹಾಗಾಗಿ ನಮ್ಮದು ರಾಶಿ ನಕ್ಷತ್ರ ಎಲ್ಲ ಹೇಳಿ ಅವ್ರಿಗೆ ಪೂಜೆ ಎಲ್ಲ ಸಂಕಲ್ಪ ಮಾಡಿಸಿದ್ವಿ ಫಸ್ಟು. ಅವರಂತೂ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ. ಮತ್ತು ನನ್ನ ಮಗಂದೇನೋ ಕೇಳೋದಿತ್ತು, ಕೇಳಿಕೊಂಡು ದೇವ್ರ ಹತ್ರ. ಕಾಮಧೇನು ಪೂಜೆ ಅನ್ನೋದು ನಮಗೆ ಸಿಕ್ಕಿದ ಪುಣ್ಯನೇ ನಿಜ ಅವತ್ತು. ಯಾಕೆಂದರೆ ಅಷ್ಟದೇವತೆಗಳು ಕಾಮಧೇನಲ್ಲಿ ನೆಲೆಸಿರ್ತಾರೆ ಅಂತ ಅಂತಾರೆ. ಹಾಗಾಗಿ ಅವತ್ತು ಆ ಪೂಜೆ ಸಿಕ್ಕಿದ್ದು ನನಗಂತೂ ತುಂಬ ಖುಷಿ ಕೊಡ್ತು. ಅವರು ಹೇಳ್ತಾನೆ ಇದ್ರು, ನಾನು ಕೇಳ್ತಾನೆ ಇದ್ದೆ ಅದು ಇದು
ಅಂತ. ಮೊದ್ಲಿಗೆ ಅವರು ಹೇಳ್ತಾ ಇದ್ರು ಅರ್ಶಿನ ಕುಂಕುಮ ಎಲ್ಲ ಇಡಿ, ಗಂಧ ಇಡಿ ಅಂತ ಹೇಳಿ ಅರ್ಶಿನ ಕುಂಕುಮ ಗಂಧ ಹೂವು ಎಲ್ಲ ಇಟ್ಟು ಮತ್ತೆ ಪಾದಕ್ಕೆ ಇಡ್ಬೋದು ಅಂತ ಕೇಳಿದೆ ಅವ್ರಿಗೆ. ಏನು ಇಡಿ ಒದಿಯಲ್ಲ ಅಂತ ಹೇಳಿದ್ರು. ಆಮೇಲೆ ಪಾದಕ್ಕೆಲ್ಲ ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಅಲ್ಲಿ ಪೂಜೆ ಮುಗಿಸ್ಕೊಂಡೆ. ಈ ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮೂರ್ ಕಡೆ ಅಂದ್ರೆ ಮೈಸೂರ್ ಕಡೆ ದನ ಕಿಚಾಯಿಸೋದು ಅಂತ ಮಾಡ್ತಾರೆ. ಅಂದ್ರೆ ಬೆಂಕಿನಲ್ಲಿ ದನಗಳನ್ನೆಲ್ಲ ದಾಟಿಸ್ತಾರೆ. ಅದೊಂದು ಇದೆ. ಅಂದ್ರೆ ಹಸುನೆಲ್ಲ ಅವತ್ತು ತೊಳೆದು ಅದಕ್ಕೆ ಕುಂಭಕ್ಕೆಲ್ಲ ಅಲಂಕಾರ ಮಾಡಿ ಬಲೂನ್ ಎಲ್ಲ ಕಟ್ಟಿ, ಮೊದ್ಲೆಲ್ಲ ಸುಮ್ನೆ ಬಣ್ಣ ಕಟ್ಟಿ ಟೇಪ್ ಕಟ್ತಾ ಇದ್ರು. ಇವಾಗಂತೂ ಇನ್ನೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದನ್ನ ನೋಡಕ್ಕೆ ಖುಷಿ ಆಗುತ್ತೆ. ಅಲ್ಲಿ ನಮ್ಮೂರ್ ಕಡೆ ಮೈಸೂರ್ ಕಡೆ ಮಾಡ್ತಾರೆ, ಇಲ್ಲಿ ಬೆಂಗಳೂರಲ್ಲಿ ಯಾರು ಮಾಡೋದಿಲ್ಲ ಅದನ್ನ. ಇಲ್ಲಿ ಈ ಪೂಜೆ ಸಿಕ್ಕಿದ್ದು ನಮ್ ಪುಣ್ಯ ಅಂತ ನಾನ್ ಅನ್ಕೊಂಡೆ. ಆಮೇಲೆ ಅವರು ಚೆನ್ನಾಗಿ ಪೂಜಾರಪ್ಪ ಅಂತೂ ನೀಟಾಗಿ ಪೂಜೆ ಮಾಡಿಸಿದ್ರು. ಮಂಗಳಾರತಿಯಿಂದ ಆಗಿರ್ಬೋದು, ಗಂಧದ ಕಡ್ಡಿ ಬೆಳಗೋದ್ರಿಂದ ಆಗಿರ್ಬೋದು, ಮಾಡಿ ಅಮ್ಮ ಅಂತ. ಅದು ಇನ್ನೊಂಥರ ಖುಷಿ. ಇನ್ನೊಂದೇನ್ ಗೊತ್ತಾ ಸ್ಪೆಷಲ್, ಬಂದವ್ರಿಗೆಲ್ಲ ಅವರು ಸಂಕಲ್ಪ ಕೇಳಿ ಮಾಡಿಸ್ತಾ ಇದ್ರು ಮಾಡ್ಲಾ ಅಂತ. ಹಂಗಾಗಿ ಅದೊಂದು ಖುಷಿ ಆಯ್ತು. ಅವ್ರ ಪೇಷನ್ಸ್ ಮೆಚ್ಚಬೇಕು ಅಂತ. ಯಾಕಂದ್ರೆ ಎಷ್ಟು 8 ಗಂಟೆಗೆ ಪೂಜೆ ಶುರುವಾಗಿದ್ದು ಮಧ್ಯಾಹ್ನ 1 ಗಂಟೆವರೆಗೂ ನಡೀತಾ ಇತ್ತು ಪೂಜೆ. ಹಂಗಾಗಿ ಅವರು ಪ್ರತಿಯೊಬ್ಬರಿಗೂ ಸಂಕಲ್ಪ ಮಾಡಿ ಪೂಜೆ ಮಾಡಿಸಿ ಎಲ್ಲಾರ್ಗೂ ಆಶೀರ್ವಾದ ಮಾಡ್ತಾ ಇದ್ರು. ನಮಗೂ ಆ ಕಾಮಧೇನು ಕಲ್ಪತರು ಆಶೀರ್ವಾದ ಸಿಕ್ತು ಅಂತ ಅನ್ಕೋತೀನಿ. ಹಾಗೆ ವೇಟ್ ಮಾಡ್ತಾ ಇದ್ದೆ. ಇನ್ನೊಂದೇನಂತ ಅಂದ್ರಲ್ಲಿ ಯಾರಾದ್ರೂ ಬಂದವರು ನೋಡಿ ಕಾಣಿಸ್ತಾ ಇವೆ ಗಿಡ್ಡ ಹಸುಗಳು. ಇಲ್ಲಿ ವಿಡಿಯೋ ಆಗಿದೆ, ಅದು ನಾನು ಆಗಿರ್ಲಿಲ್ಲ ಅನ್ಕೊಂಡಿದ್ದೆ. ನೋಡಿ ಅದು ನಾನು ಇದು ಫೋನಲ್ಲಿ ನೋಡ್ತಾ ಇದ್ದೆ ಅಷ್ಟೇ. ಇಲ್ಲೂ ಬಂದಿತ್ತು. ಅದು ಒಂದು ಸ್ವಲ್ಪ ಇತ್ತು, ತುಂಬಾ ಏನಿರ್ಲಿಲ್ಲ. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿ ನನ್ನ ಫ್ರೆಂಡು ಬಂದ್ಲು. ಅವಳು ಬೆಲ್ಲ ಹಚ್ಚಿ ಎಲ್ಲ ತಗೊಂಡು ಬಂದಿದ್ಲು ಕೊಡ್ಲಿಕ್ಕೆ ಅಂತ. ಅವಳನ್ನ ಮೀಟ್ ಮಾಡಿಕೊಂಡು ಅವಳು ಪೂಜೆ ಎಲ್ಲ ಮಾಡಿಸಿದ್ಲು. ಅವ್ರ ಫ್ಯಾಮಿಲಿನೇ ಬಂದಿತ್ತು. ಖುಷಿ ಆಯಿತು ನೋಡಿ. ಆ್ಯಕ್ಚುಲಿ ಅವಳೇ ನನ್ನ ಕರೆದಿದ್ದು, ಬಾ ಇಲ್ಲಿ ಪೂಜೆ ಇದೆ ಅಂತ. ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ನಾವು ಹೋಗಿದ್ದು ಅದು ಮೇಲ್ಗಡೆ ಹಸುದು ಉತ್ಪನ್ನಗಳೆಲ್ಲ ಇಟ್ಟಿದ್ರು. ಅಂದ್ರೆ ಸುಮ್ಮನೆ ಹಂಗೆ ಪ್ರಾಡಕ್ಟ್ಸ್ ಏನೇನು ಬೇಕು ಅಂತ. ಈ ಸಾಂಬ್ರಾಣಿ, ಸಗಣಿ ಮತ್ತೆ ಗೋಮೂತ್ರ, ಅದಕ್ಕೆ ಸಂಬಂಧಪಟ್ಟಿದ್ದೆ ಎಲ್ಲಾನು ಇತ್ತು ನೋಡಿ. ಅಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಏನದು ಬೆರಣಿ, ಆ ಥರ ಸುಮಾರು ಇತ್ತು. ನೋಡಿದ್ವಿ. ಸ್ವಲ್ಪ ಏನೇನು ಬೇಕು ತಗೊಂಡ್ಲು ನನ್ನ ಫ್ರೆಂಡು. ಅದೇನೇನು ಇತ್ತು ನನಗಂತೂ ಆ ಐಟಮು ಸ್ವಲ್ಪ ಗೊತ್ತೇ ಆಗಲಿಲ್ಲ. ಗೊತ್ತಿರೋದನ್ನ ನೋಡ್ತಾ ಇದ್ದೆ. ನೋಡಿಕೊಂಡು ಹಾಗೆ ಮುಂದಕ್ಕೆ ಬಂದ್ವಿ. ಅಂತೂ ಎಲ್ಲ ಚೆನ್ನಾಗಿತ್ತು ಪ್ರಾಡಕ್ಟ್ಸ್. ಮತ್ತೆ ಅಲ್ಲೇ ಬುಕ್ಸು ಕೂಡ ಹಾಕಿದ್ರು ಮಾರ್ಲಿಕ್ಕೆ ಅಂತ. ಕನ್ನಡ ಬುಕ್ಸು, ಯಾರಿಗೆಲ್ಲ ಬುಕ್ಸ್ ಓದೋ ಹವ್ಯಾಸ ಇರುತ್ತೋ ಅವ್ರು ತಗೊಂಡು ಓದ್ಬೋದು ಅಂತ. ನೋಡಿ ಇಲ್ಲಿ ಅದಮ್ಯ, ಇನ್ನು ಯಾವುದಾದ್ರು ಬುಕ್ ಇತ್ತು, ಭಾರತ ದರ್ಶನ ಅಂತ ಎಲ್ಲ. ಅದೆಲ್ಲ ನೋಡಿಕೊಂಡು ನಾವು ಅದೇ ಯೋಗ ಸೆಂಟರಲ್ಲಿ ಬಂದ್ವಿ. ಅಲ್ಲೊಂದು ಮೂರ್ತಿ ಇಟ್ಟಿದ್ದಾರೆ. ಏನಪ್ಪ ಅದು, ಅವ್ರ ಹೆಸರೇನೋ ಹೋಯ್ತು. ತುಂಬ ಚೆನ್ನಾಗಿತ್ತು. ಮತ್ತೆ ಅಲ್ಲಿ ಪೀಸ್ಫುಲ್ ಆಗಿತ್ತು ನೋಡೋಕ್ಕೆ ವಾತಾವರಣ. ಅಂತೂ ಯೋಗ ಸೆಂಟರಲ್ಲಿ ಅಷ್ಟೇ ಸೈಲೆಂಟು, ಸ್ವಚ್ಛತೆ ಇರ್ಬೋದು, ಎಲ್ಲನೂ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಆ ರಿಸೆಪ್ಷನಿಸ್ಟ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಮತ್ತೆ ಇನ್ಯಾರೋ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡ್ವಿ. ಅವರು ಯಾಕೆ ಯೋಗಕ್ಕೆ ಬರ್ತಾ ಇಲ್ಲ ಅಂದ್ರು. ನಾವು ಇವಾಗ ಟೈಮ್ ಇಲ್ಲ ಅಂತ ಹೇಳ್ದು. ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ನಾನು ಅನ್ಕೋತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.